ನಿನ್ನೆ ಪತ್ತಳೆ ಮಾಡಿದ್ದು ಹೀಗಿರ್ತದೆ ಆಯಿತಾ. ಇದನ್ನು ನಮಗೆ ಬೇಕಾಗುವ ಹೀಗೆ ಹೋಲ್ ಮಾಡ್ಕೊಳ್ಬೇಕು, ಚಿಕ್ಕ ಚಿಕ್ಕ ಸೈಜಿದು. ಈಗ ಇದರಲ್ಲಿ ಇದು ಚಂದ ಮಾಡಿ ಬೇಯಬೇಕಂದ್ರೆ ಇದರದ್ದು ಖಾರ ಎಲ್ಲ ಜೋರು ಮಳೆ ಇತ್ತು. ಆದರೆ ಈಗ ಮಳೆ ಇಲ್ಲ, ಒಳ್ಳೆ ಬಿಸಿಲು. ಎಲ್ಲರೂ ಕೂಡ ಅಂಗಳದಲ್ಲಿ ಓಡಾಡ್ತಿದ್ದಾರೆ ಅಂತ ನಾನು ಒಂದು ಚಿಕ್ಕ ಗಿಡ ತಂದು ನೆಟ್ಟದ್ದು. ಇಷ್ಟ ಆಗ್ತದೆ ಅಂತ ಗೊತ್ತಿರಲಿಲ್ಲ ನನಗೆ. ನೋಡಿ ಆಗ್ತಾನೆ ಅಪ್ಪ ನೋಡುದು ಅಳಿಯ ಹೇಗೆ ಸ್ನಾನ ಮಾಡಿಸ್ತಾರೆ ಅಂತ. ಅಷ್ಟು ಚೆಂದ ಆಗೋದಿಲ್ಲ ತಿನ್ನಲಿಕ್ಕೆ. ಹೀಗೊಳ್ಳಿ ಹೇಗುಂಟು. ಇವತ್ತು ಗೊಬ್ಬರ ಇಟ್ಟೆವು ನಮ್ಮ ಮುಳ್ಳು ಸೌತೆ ಗಿಡಕ್ಕೆ. ನೋಡಿ ಇಷ್ಟು ದೊಡ್ಡ ಇಷ್ಟು ಗೊನೆ ಉಂಟು ಕೊಡಲಿಕ್ಕೆ. ನಾನು ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕಾನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ನೋಡಿ, ಬೇಯಿಸಲಿಕ್ಕೆ ಮಸಾಲೆ ಗ್ರೈಂಡ್ ಮಾಡ್ಕೊಳ್ತಿದ್ದೇನೆ. ಅಂದರೆ ನಿನ್ನೆ ಪತ್ತಳಿ ಮಾಡಿಟ್ಟದುಂಟಲ್ಲ, ಅದನ್ನೀಗ ಸಾಂಬಾರು ಥರ ಮಾಡಿ ಅದರಲ್ಲಿ ಬೇಯಿಸೋದು. ಅದಕ್ಕೆ ಮೆಣಸು ಮತ್ತು ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಹುಳಿ. ಮೆಣಸು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಬೇಕು. ಜಾಸ್ತಿ ಖಾರ ಬೇಕಾದರೂ ಮೆಣಸು ಜಾಸ್ತಿ ಹಾಕ್ಕೊಳ್ಬೋದು. ನಮ್ಮಲ್ಲಿ ಖಾರ ಕಡಿಮೆ, ಹಾಗಾಗಿ ಮೆಣಸು ಕಡಿಮೆ. ಮತ್ತು ನಿನ್ನೆ ಪತ್ತಳಿ ಕಡಿಯುವಾಗ ಹಾಕಿದ್ದು ಕೂಡ ಉಂಟಲ್ಲ. ಸೊ ಇಷ್ಟನ್ನೀಗ ಚೆಂದ ಮಾಡಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಚೆಂದ ಮಾಡಿ ಗ್ರೈಂಡ್ ಆಗಿದೆ. ಇನ್ನು ಇದನ್ನು ನಾವು ಒಂದು ಬಾಣಲೆಯಲ್ಲಿ ಹಾಕಿ ಕುದಿಸಲಿಕ್ಕೆ ಇಡಬೇಕು, ಅಂದರೆ ಬಿಸಿ ಮಾಡಬೇಕಿದ್ದಾನೀಗ. ನಿನ್ನೆ ಮಾಡಿದಂಥ ಪತ್ತಳಿ ಆಯಿತಾ, ಇದು ಚೆಂದ ಬೆಂದಾಗಿದೆ. ನಾನೀಗ ಒಲೆ ಹತ್ರದಿಂದ ತೆಕ್ಕೊಂಡು ಬಂದೆ. ಇದನ್ನೀಗ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಬೇಕು. ನಿನ್ನೆ ಪತ್ತಳಿ ಮಾಡಿದ್ದು ಹೀಗಿರ್ತದೆ ಆಯಿತಾ. ಇದನ್ನು ನಮಗೆ ಬೇಕಾಗುವ ಶೇಪಲ್ಲಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿಕೊಳ್ಬೇಕು. ಕೆಲವರು ಇದನ್ನು ಬಿಸಿ ಬಿಸಿ ಇರುವಾಗ ಇದಕ್ಕೆ ತುಪ್ಪ ಎಣ್ಣೆ ಎಲ್ಲ ಹಾಕಿ ತಿಂತಾರೆ ಉಪ್ಪಿನಕಾಯಿ ಜೊತೆ. ಇನ್ನು ಇದನ್ನು ಫ್ರೈ ಕೂಡ ಮಾಡಲಿಕ್ಕಾಗ್ತದೆ. ಆದಮೇಲೆ ಈಗ ಚಿಕ್ಕ ಚಿಕ್ಕ ಪೀಸ್ ಉಂಟಲ್ಲ, ಇದನ್ನು ಒಗ್ಗರಣೆ ಕೂಡ ಮಾಡ್ತಾರೆ ಆಯಿತಾ. ನಾನೀಗ ಸಾಂಬಾರು ಥರ ಮಾಡ್ತಾಯಿದ್ದೇನೆ. ಇದು ಕುದೀತಾ ಉಂಟಲ್ಲ, ಇದಕ್ಕೆ ನಾವು ಉಪ್ಪು ಹಾಕ್ಕೊಳ್ಬೇಕು ನಮ್ಮ ರುಚಿಗೆ ಬೇಕಾದಷ್ಟು. ನಾವು ಪತ್ತಳಿಗೆ ಸಹ ಹಾಕ್ಕೊಂಡಿದ್ದೇವೆ. ಸೊ ಇಲ್ಲಿಗೆ ನಮಗೆ ಬೇಕಾದಷ್ಟು, ಈ ರಸಕ್ಕೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಬೇಕು. ರುಚಿಗೆ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಆಯಿತಾ. ಒಂದು ವೇಳೆ ಇದು ರಸ ಖಾರ ಆಗಿದ್ದರೆ ಬೆಲ್ಲ ಹಾಕ್ಕೊಳ್ಬೋದು. ನಾನು ರುಚಿಗೆ ಅಷ್ಟೇ ಹಾಕ್ಕೊಳ್ತಿದ್ದೇನೆ. ಹೀಗೆ ಹೋಲ್ ಮಾಡ್ಕೊಳ್ಬೇಕು, ಚಿಕ್ಕ ಚಿಕ್ಕ ಸೈಜಿದು. ಇದರಲ್ಲಿ ಎಲೆ ಎಲ್ಲ ಎಷ್ಟು ಚೆಂದಾಗಿ ಮಿಕ್ಸ್ ಆಗಿದೆ ನೋಡಿ. ಇದು ಸಹ ಚೆಂದ ಆಗ್ತದೆ, ರುಚಿ ಆಗ್ತದೆ ತಿನ್ನಲಿಕ್ಕೆ. ನಾನೀಗ ಒಂದು 3-4 ಪೀಸ್ ತಿಂದಾಯಿತು. ಇನ್ನು ಇದು ಕುದೀತಾ ಉಂಟು. ಹಾಕುವ ಇದಕ್ಕೆ ಸ್ವಲ್ಪವೇ ಹಾಕ್ಬೇಕು. ಈಗ ಇದರಲ್ಲಿ ಇದು ಚೆಂದ ಮಾಡಿ ಬೇಯಬೇಕಂದ್ರೆ ಇದರದ್ದು ಖಾರ, ಹುಳಿ, ಉಪ್ಪು ಎಲ್ಲ ಕೂಡ ಈ ಪೀಸಸ್ಗಳು ಎಳ್ಕೊಳ್ಬೇಕು. ಚೆಂದ ಕುದಿದಾದಮೇಲೆ ರೆಡಿ ಟು ಸರ್ವ್, ತಿನ್ನಬಹುದು. ಯಾರೆಲ್ಲ ಈ ಥರ ಪತ್ರೊಡೆ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ಮತ್ತು ನಿಮ್ಮ ಮನೆಯಲ್ಲಿ ಯಾವ ಥರದ್ದು ರೆಸಿಪಿ ಮಾಡ್ತೀರಾ ಅಂತ ಕೂಡ ಶೇರ್ ಮಾಡಿ. ನಾನು ಆದರೆ ಟ್ರೈ ಮಾಡ್ತೇನೆ. ನೋಡಿ, ಪತ್ರೊಡೆ ರೆಡಿಯಾಗಿದೆ. ಇದು ಪತ್ರೊಡೆ ಗಸಿ ಅಂತ ಹೇಳ್ತಿದ್ದಕ್ಕೆ. ಅಪ್ಪ ಸಹ ಇದ್ದಾರೆ ಚಹಾ ಕುಡಿಲಿಕ್ಕೆ, ಬೆಳಿಗ್ಗೆ ತಿಂಡಿ ನಮಗೆ. ಜುಲೈ 20ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜುಲೈ 20ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಜ್ಮಾ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಹಸ್ಬೆಂಡ್ ಜಕರಿಯಾ ಅವರ ಬರ್ತ್ಡೇ ಅಂತ. ಜಕರಿಯಾ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಅವರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಕೂಡ ಹೇಳಿದ್ದಾರೆ. ನಜ್ಮಾ ಮತ್ತು ಜಕರಿಯಾ ಅವರಿಗೆ ವೆಡ್ಡಿಂಗ್ ಆ್ಯನಿವರ್ಸರಿಯ ಶುಭಾಶಯಗಳು. ಯಾವಾಗಲೂ ಜೊತೆಗೆ ಖುಷಿಯಾಗಿ ನಗ್ತಾ ಇರಿ. ಜುಲೈ 20ಕ್ಕೆ ರವಿ ಅವ್ರದ್ದು ಬರ್ತಿದೆ. ರವಿ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಪದ್ಮಾ ಮೋಹನ್ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಅತ್ತೆ ಚಂದ್ರಿಕಾ ಅವರ ಬರ್ತಿದೆ ಅಂತ. ಚಂದ್ರಿಕಾ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ.
ಯಾನು ಕುಲಾಲ್ ಅವರು ಕಮೆಂಟ್ ಮಾಡಿದ್ದಾರೆ, ಅವರ ಮಗಳು ಯಾನುವಿಗೆ ಹಾಯ್ ಹೇಳಿ ಅಂತ. ಯಾನುವಿ ಅವರಿಗೆ ಹಾಯ್. ಎಲ್ಲ ಜೋರು ಮಳೆ ಇತ್ತು, ಆದರೆ ಈಗ ಮಳೆ ಇಲ್ಲ, ಒಳ್ಳೆ ಬಿಸಿಲು. ಎಲ್ಲರೂ ಕೂಡ ಅಂಗಳದಲ್ಲಿ ಓಡಾಡ್ತಿದ್ದಾರೆ. ನಮ್ಮ ಚುಬ್ಬಕ್ಕ ನೋಡಿ ಇಲ್ಲಿದ್ದಾಳೆ. ಓಯ್ ಅಲ್ಟಿಂಕೇನು ನೋಡಿದ್ರಲ್ಲೇ ಇದ್ದಾಳೆ. ಕಡಿ ಮತ್ತು ಕಜ್ಜು ನೋಡ್ಕೊಳ್ಳೋದು ಅವರನ್ನು ಅಷ್ಟು ಜನರನ್ನು. ಕಳಿಯಲ್ಲಿ ಕಜ್ಜು. ಮಳೆಗಾಲದಲ್ಲಿ ಹೂವೆಲ್ಲ ಕಡಿಮೆ ಆಗ್ತದಲ್ಲ, ಇದು ನೋಡಿ ಇದರಲ್ಲಿ ಹೂವು ಆಗ್ತದೆ, ಸುರುಳಿ ಹೂವು ಆಗ್ತಾ ಇರ್ತದೆ. ಅದು ಪರಿಮಳ ಕೂಡ ನೋಡಿ ಎಷ್ಟು ಕಡೆ ಆಗಿದೆ ಅಂತ. ನಾನು ಒಂದು ಚಿಕ್ಕ ಗಿಡ ತಂದು ನೆಟ್ಟದ್ದು, ಇಷ್ಟ ಆಗ್ತದೆ ಅಂತ ಗೊತ್ತಿರಲಿಲ್ಲ ನನಗೆ. ನೋಡಿ ಆಗ್ತಾನೇ ಉಂಟು ಹೂ. ಅಪ್ಪ ಡೈಲಿ ದೇವರಿಗೆ ಇಡ್ತಾರೆ, ದೇವರ ಕೋಣೆಯಲ್ಲಿ ಇಡೀ ಪರಿಮಳ ಬರ್ತದೆ ಇದು. ಇವತ್ತು ಸ್ನಾನ ಮಾಡಿಸುವ ಡ್ಯೂಟಿ ಇವರದ್ದು. ಇವಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿದ್ರು, ಸ್ನಾನ ಸಹ ಮಾಡಿಸ್ತಾ ಇದ್ದಾರೆ. ಇವಳನ್ನು ಸಹ ಕಟ್ಕೊಂಡು ಬಂದು ಕಟ್ಟಿದ್ದೇನೆ. ಇನ್ನು ಇವಳದೊಂದು ಸ್ನಾನ ಆಗಿ ಹೊರಗೆ ಬಿಡುದು. ಅಪ್ಪ ನೋಡುದು ಅಳಿಯ ಹೇಗೆ ಸ್ನಾನ ಮಾಡಿಸ್ತಾರೆ ಅಂತ. ಸ್ನಾನ ಆಯಿತು ಇಬ್ಬರದು ಕೂಡ, ಚೆಂದ ಮಾಡಿ ಸ್ನಾನ ಮಾಡಿಸಿ. ಇವತ್ತು ಎಂತ ಉಪದ ಇರಲಿಲ್ಲ, ಇನ್ನು ಹೊರಗೆ ಕರ್ಕೊಂಡೋಗಿ ಮೇಲಿಗೆ ಕಟ್ಟುದು. ಇವಳನ್ನು ನಾನು ಸ್ನಾನ ಮಾಡಿಸಿದ್ದೆ, ಇವಳನ್ನು ಗಣಿ ಸ್ನಾನ ಮಾಡಿಸಿದ್ರು. ಮನೆ ಎದುರಿರುವ ಪೇರಳೆ ಗಿಡದಲ್ಲಿ ಇದು ಡಿಫ್ರೆಂಟ್ ಪೇರಳೆ ಆಗೋದಾಯ್ತಾ, ಒಂಥರ ಸೀತಾಫಲದಾಗೆ ನೋಡಲಿಕ್ಕೆ, ಒಂಥರ ಬೇರೆ. ಅಂದರೆ ಇದರಲ್ಲಿ 3 ಥರದ್ದು ಆಗ್ತದೆ ಒಂದೇ ಗಿಡದಲ್ಲಿ. ಈಗ ಇದು ಚೆಂದ ಬೆಳೆದಿದೆ, ತಾನು ಕೊಯ್ಯುವ. ಅಂದರೆ ಹಣ್ಣು ಆದರೆ ಅದು ಸ್ಮೂತ್ ಇರ್ತದೆ, ಅಷ್ಟು ಚೆಂದ ಆಗೋದಿಲ್ಲ ತಿನ್ನಲಿಕ್ಕೆ. ಹೀಗೊಳ್ಳಿ ಹೇಗುಂಟು ನೋಡಿ, ಚೆಂದ ಉಂಟಲ್ಲ. ಪೇರಳೆಯಲ್ಲಿ ಎಲ್ಲ ಹಣ್ಣುಗಿಂತ ಸಹ ಜಾಸ್ತಿ ಶಕ್ತಿ ಇರ್ತದಂತೆ. ಬೇಕಿದ್ರೆ ನೀವು ಗೂಗಲ್ ಮಾಡಿ ನೋಡಿ. ಇದು ಕಷಿ ಪೇರಳೆ ಚೆಂದ ಉಂಟಲ್ಲ. ಇನ್ನೊಂದು ಸಹ ಬೆಳೆದಿದೆ, ನಾನು ತೆಗಿವನ ಅಂತ ನೋಡಬೇಕಷ್ಟೆ. ಒಂಥರ ಲೀಚಿ ಥರ ಸಹ ಉಂಟು ನೋಡಲಿಕ್ಕೆ, ಅದು ಸೂಪರ್ ಉಂಟಲ್ಲ. ನಿಮ್ಮದೇ ಊರಿನ ಗಿಡ ಅದು, ಒಳ್ಳೆ ಉಂಟು ಮಾತ್ರ. ಇವತ್ತು ಗೊಬ್ಬರ ಇಟ್ಟೆವು ನಮ್ಮ ಮುಳ್ಳು ಸೌತೆ ಗಿಡಕ್ಕೆ. ಇನ್ನು ಇದರ ಮೇಲೆ ಗೊಬ್ಬರ ಎಲ್ಲ ಹಾಳಾಗಬಾರ್ದು ಮಳೆಗೆ ಅಂತ ಹೇಳಿ ಇದರ ಮೇಲೆ ಸ್ವಲ್ಪ ತರಗೆಲೆ ಇಡಲಿಕ್ಕೆ ಉಂಟು. ನಾವು ತರಗೆಲೆ ಸ್ಟಾಕ್ ಮಾಡಿದ್ದೇವಲ್ಲ, ಅದೆಲ್ಲ ಸ್ವಲ್ಪ ಬಿದ್ದದೆಲ್ಲ ಉಂಟು. ಇದರ ಕೆಳಗಡೆ ಇಟ್ಟು ಈಗ ಸೆಟ್ ಮಾಡಬೇಕು. ಅದಾದಮೇಲೆ ಈಗ ಬ್ಲಾಗಲ್ಲಿ ತೋರಿಸ್ತೇನೆ. ಇದಕ್ಕೆ ನಾವು 4 ಬಟ್ಟೆ ಇಟ್ಟಿದ್ದೇವೆ ಗೊಬ್ಬರ. ನೋಡಿ ಚೆಂದ ಉಂಟಲ್ಲ ಗಿಡ ಎಲ್ಲ. ಇವರು ಮಣ್ಣು ಹೊರ್ತಾ ಇದ್ದಾರೆ. ಅಲ್ಲಿ ಒಂದು ಬಾಳೆ ಗಿಡದ ಬುಡಕ್ಕೆ 10 ಬಟ್ಟೆ ಹಾಕಲಿಕ್ಕೆ ಹೇಳಿದ್ದಾರೆ. ನಾನು ಇಲ್ಲಿಂದ ಅವರಿಗೆ ತುಂಬಿಸಿ ಕೊಡೋದು ಬಟ್ಟೆಯಲ್ಲಿ, ಅವರು ಹೊತ್ಕೊಂಡೋಗಿ ಹಾಕೋದು. ಅಲ್ಲಿ ಒಂದು ಬಾಳೆ ಗಿಡ ಉಂಟು, ನಾನು ಮತ್ತೆ ತೋರಿಸ್ತೇನೆ ನಿಮಗೆ. ಇದು ಬಾಳೆ ಗಿಡ, ಇದು ನಾನು ನೆಟ್ಟದ್ದು ಆಯಿತಾ. ಮೋಸ್ಟ್ಲಿ ಕ್ಯಾಮ್ಡಿಸ್ ಇರಬೇಕು, ಯಾವುದು ಅಂತ ಗೊತ್ತಿಲ್ಲ, ಇನ್ನು ಆದಮೇಲೆ ಗೊತ್ತಾಗ್ತದೆ. ಗಿಡ ಒಳ್ಳೆಯದಾಗಿದೆ, ಇನ್ನು ಮಳೆಗೆಲ್ಲ ಬೀಳ್ತದಲ್ಲ, ಅದಕ್ಕೋಸ್ಕರ ಬುಡಕ್ಕೆ ಮಣ್ಣು ಹಾಕಲಿಕ್ಕೆ ಹೇಳಿದ್ದು. ನೋಡಿ ಅಪ್ಪ ತೊಂಡೆಕಾಯಿ ಬಳ್ಳಿ ಸಹ ನೆಟ್ಟಿದ್ದಾರೆ. ಇನ್ನು ಇದಕ್ಕೊಂದು ಚಪ್ಪರ ಹಾಕಲಿಕ್ಕೆ ಉಂಟು. ಇದ್ರಾಯ್ತಾ, ಮಳೆ ಬಂತು. ಕಳಿ ನಮ್ಮ ಸಣ್ಣಕ್ಕೆ ಎಲ್ಲಿದ್ದಾಳೆ ಕುഞ്ഞി, ಬಾ ಇಲ್ಲಿ ಬಾ ಪಡಿ. ಜೋರು ಮಳೆ ಬರಲಿಕ್ಕೆ ಶುರುವಾಯಿತು, ಕತ್ತಲೆ ಆಯಿತು ಒಮ್ಮೆ, ಸಡನ್ ಕತ್ತಲೆ ಅದ್ದಿದ್ದು. ನಮ್ಮದು ಕೆಲಸ ಆಗಿ ಮನೆಯೊಳಗೆ ಬಂದದಷ್ಟೇ, ಈಗ ಮಳೆ ಸಹ ಬರಲಿಕ್ಕೆ ಶುರುವಾಯಿತು. ಜೋರು ಮಳೆ ಬಂದು ಬಿಟ್ಟಿತ್ತು, ಸ್ವಲ್ಪ ಹನಿತುಂಟು. ನಾನು ದನಗಳ ಹತ್ರ ಬಂದಿದ್ದೆ, ಇವಳನ್ನು ಬದಲಿಸ್ತೇನೆ. ಗಣಿ ತೋಟಕ್ಕೆ ಹೋಗಿದ್ದಾರೆ, ಗೊನೆ ಕೆಲವೆಲ್ಲ ಬೆಳೆದಿದಂತೆ, ಹಾಗೆ ಅಪ್ಪ ಅದನ್ನು ಕೊಯ್ದು ಕೊಡಲಿಕ್ಕೆ ಹೇಳಿದ್ದಾರೆ. ಅವ್ರ ತೋಟಕ್ಕೆ ಹೋಗಿದ್ದಾರೆ. ನಾನು ಇವರನ್ನು ಬದಲಿಸಿ ತೋಟಕ್ಕೆ ಹೋಗಬೇಕು. ಕೊಯ್ಲಿಕ್ಕೆ ಬಂದಿದ್ದೀವಿ. ಒಳ್ಳೆ ಗೊನೆ ಸಿಕ್ಕಿದೆ ನನಗೆ, ದೊಡ್ಡದು ಅದರದ್ದು ಇದು ಸಿಕ್ಕಿದೆ. ಇದನ್ನು ನಂಗೆ ತಿನ್ನಲಿಕ್ಕೆ ತೆಗೆದಿಡ್ತಿದ್ದಾರೆ. ನೋಡಿ ಎಷ್ಟು ಭಾರ ಇರ್ಬೋದು ಗನ್ನ, ಎಷ್ಟು ಇರ್ಬೋದು ಭಾರ? 20 kg. 20 kg ಇರ್ಬೋದಂತ. ಇದು ಸಿಕ್ಕಿದ್ರೆ ಕೆಜಿಗೆ ಎಷ್ಟು ಇದಕ್ಕೆ? ಇದಕ್ಕೆ ಈಗ ಎಷ್ಟು ಆಗ್ತಾರೆ ಗೊತ್ತಿಲ್ಲ, 20 ರೂಪಾಯಿ ಉಂಟು.
20 ರೂಪಾಯಿ ಇತ್ತು ಬೇಸಿಗೆಲ್ದಲ್ಲಿ, ಈಗ ಕಡಿಮೆ ಇರ್ಬೋದು. ನೋಡಿ ಇಷ್ಟು ದೊಡ್ಡದುಂಟು. ಅಲ್ಲಿಂದ ಚಿಕ್ಕ ಪೀಸ್ ಬೇಕು ನನಗೆ. ಒಳ್ಳೆ ಇರ್ತದೆ, ಸಿಹಿ ಇರ್ತದೆ ಇದರದ್ದು. ಬಾಳೆ ತಿರುಳು ಇರ್ತದಲ್ಲ, ದಿಂಡು, ಇದು ತುಂಬ ಒಳ್ಳೆಯದು ತಿಂದರೆ ಆರೋಗ್ಯಕ್ಕೆ. ಅದಕ್ಕೆ ನಂಗೊಂದು ಪೀಸ್ ಬೇಕಂತ ಹೇಳಿದೆ, ಹಸಿ ತಿನ್ನಲಿಕ್ಕೆ ಬೇಕು ಅಂತ. ಕೆಳಗಿದು ಬೆಳೆದಿದೆ ಸಾಧಾರಣ. ಇಷ್ಟು ಗೊನೆ ಉಂಟು ಕೊಡಲಿಕ್ಕೆ. ನಾನೆಲ್ಲ ಕ್ಲೀನ್ ಮಾಡಿ ಚೆಂದ ತೊಳೆದು ನೀರು ಹಾರಲಿಕ್ಕೆ ಇಟ್ಟಿದ್ದೇನೆ. ಇಷ್ಟು ಗೊನೆ ಕೊಯ್ದಾಗೋಷ್ಟರಲ್ಲಿ 12 ಆಯಿತು, ಮಧ್ಯಾಹ್ನ ಗಂಟೆ. ಹಾಕಿಬಿಟ್ಟಿದ್ದೇವೆ, 3:30 ಆಯಿತು. ಈಗ ನೋಡಿ ಅಂತ ಜೋರು ಮಳೆ, ಕತ್ತಲೆ ಆಗಿದೆ. ಟಿಂಕಿ ಸಿಕ್ಕಿತಾ? ಒಂದಾರು ಸಿಕ್ಕಿತಾ? ಅಪ್ಪ ಹಲಸಿನ ಹಣ್ಣು ಕೊಚ್ತಿದ್ದಾರೆ, ಟಿಂಕಿ ಮಾತ್ರ ಕಾಯ್ತಿದ್ದಾನೆ. ಕೂರನಿಗೆ ಸಹ ಕೊಡಿ, ಅವ ತಿಂತಾನೆ. 2 ಪತ್ತಳು ಉಳಿದಿತ್ತು. ಹಾಗೆ ಈಗ ಸಂಜೆ ಅವರು ಇದನ್ನು ಒಗ್ಗರಣೆ ಮಾಡ್ತಾ ಇದ್ದಾರೆ. ಈಗ ಸಂಜೆ ಚಾಕ್ಕೆ ಇಲ್ಲ, ಸ್ಟವ್ ಮಾಡಿದ್ರೆ ಅದು ಆಫ್ ಆಗ್ತದೆ. ತುಂಬ ಪರಿಮಳ ಬರ್ತುಂಟು.